ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇದು ಮತ್ತೆ ಶುಕ್ರವಾರದ ವ್ಲಾಗ್ ಮತ್ತೆ ಮಧ್ಯಾಹ್ನದಿಂದ ಸ್ಟಾರ್ಟ್ ಆಗುತ್ತೆ. ಇನ್ನು ಇದು ಸ್ವೀಟ್ ಐಟಮ್ ಎಲ್ಲ ಮುಗೀತು. ಇವತ್ತು ಬಂದುಬಿಟ್ಟು ಇನ್ನು ಮಟನು ಚಿಕನ್ ಮನೆಯಲ್ಲಿ. ಇನ್ನು ನಮ್ಮ ಮನೆಗೆ ಬಂದುಬಿಟ್ಟು ಚಿಕನ್ ತೊಗೊಳ್ಳ ಮಟನ್ ತೊಗೊಳ್ಳ ಅಂತ ಕೂಡ ಮುಂಚೆನೇ ಮಾತಾಡಿದರು. ಯಾವುದಾದ್ರೂ ಓಕೆ ಪರವಾಗಿಲ್ಲ ಅಂತಲೂ ಹೇಳಿದ್ದೆ. ಅದಕ್ಕೆ ಇನ್ನು ಚಿಕನ್ ಬೇಡ, ಸುಮ್ಮನೆ ಮಟನ್ ತೊಗೊಂಡ ಒಂದು ಪಾಲು ಇಲ್ಲ 2 ಪಾಲು ಅಂತ ಹೇಳಿ ಇನ್ನು ಹೇಳಿದರು. ಅದಕ್ಕೆ ಬೆಳಗ್ಗೆನೇ ಹೋಗ್ಬಿಟ್ಟು ಇನ್ನು ತೊಗೊಬಂದರು. ನೈಟೆಲ್ಲ ಅಂದರೆ ಗುರುವಾರ ನೈಟೇ ಬೆಳಗಿನ ಅಂದರೆ ನೈಟ್ ಅಂದರೆ ಬೆಳಗಿನ ಜಾವ ಒಂದು 4 ಗಂಟೆ 3 ಗಂಟೆಯಿಂದನೇ ಸ್ಟಾರ್ಟ್ ಮಾಡಿಬಿಡ್ತಾರೆ ಹಳ್ಳಿ ಕಡೆ ಬೇಟೆ ಕೊಯ್ಯೋದಕ್ಕೆಲ್ಲ ಕೂಡ. ಮತ್ತು ಹಬ್ಬಕ್ಕಂತಲೇ ಕೂಡ ಬಿಟ್ಕೊಂಡಿರ್ತಾರೆ. ಇಲ್ಲ ಕೆಲವರೆಲ್ಲ ಮಾರ್ಕೆಟಿಂದ ತೊಗೊಂಬಂದು ಕೂಡ ಕೊಯ್ದುಬಿಟ್ಟು ಪಾಲು ಹಾಕ್ತಾರೆ. ಹಂಗೆ ಮುಂಚೆನೇ ಪಾಲೆಲ್ಲ ಸೆಟ್ ಮಾಡ್ಕೊಂಡ್ಬಿಡ್ತಾರೆ, ಯಾರಿಗೆ ಎಷ್ಟು ಪಾಲು ಬೇಕು ಅಂತ ಹೇಳಿಬಿಟ್ಟು. ಹಂಗೆ ನಾವು ಬಂದುಬಿಟ್ಟು 2 ಪಾಲು ಹೇಳಿದ್ವಿ. ಮೇಕೆ ಮಟನ್ ಆಗಲಿ ಕುರಿ ಮಟನ್ ಆಗಲಿ, ಒಟ್ಟು ಮಟನ್ ಐಟಮ್ ಅಂದರೆ ಸ್ವಲ್ಪ ರೇಟ್ ಜಾಸ್ತಿ ಇವಾಗ. ಅದಕ್ಕೆ ಮುಂಚೆನೇ ನಮ್ಮ ಮನೆಯವ್ರು ಅಮೌಂಟೆಲ್ಲ ಕೊಟ್ಬಿಟ್ಟು ಇನ್ನು ಹೇಳಿದರು. ಇನ್ನು ಅವ್ರು ಬಂದುಬಿಟ್ಟು ಇನ್ನು ಬೆಳಗಿನ ಜಾವನೇ ಎಲ್ಲ ಕೊಯ್ದಿಟ್ಟಿದ್ರಂತೆ. ಇನ್ನು ಹೋಗ್ಬಿಟ್ಟು ಇಸ್ಕೊಂಡು ಬಂದಿದ್ದಾರೆ. ಅದನ್ನು ಅಂದರೆ ಪಾಲು ಹಾಕ್ಬೇಕಾದ್ರೆ ದೊಡ್ಡ ಪೀಸ್ ಹೆಂಗಿರುತ್ತೆ ಹಂಗೆ ಕಟ್ ಮಾಡಿ ಹಾಕ್ಬಿಟ್ಟಿರ್ತಾರೆ. ಇನ್ನು ನಮ್ಮ ಮನೆಗೆ ತೊಗೊಂಬಂದ್ಬಿಟ್ಟು ನೀಟಾಗಿ ಯಾವ ಥರ ಬೇಕು ಚಿಕ್ಕದಾಗಿ ಇಲ್ಲಿ ಕಟ್ ಮಾಡ್ಕೋಬೇಕಾಗುತ್ತೆ. ನಮ್ಮದಂತೂ ತುರೆಮಣಿ ಅಂತೂ ಎಷ್ಟು ಕಟ್ ಆಗೋದೇ ಇಲ್ಲ, ಬೇಗ ಶಾರ್ಪೇ ಇಲ್ಲ ಅದು, ಅಷ್ಟು ಎಲ್ಲ ತುಂಬ ಇದಾಗಿಬಿಟ್ಟಿದೆ. ಅದನ್ನು ಸ್ವಲ್ಪ ಶಾರ್ಪ್ ಮಾಡಿಸ್ಬೇಕು. ಊರೊಳಗಿದ್ದಿದ್ರೆ ಆರಾಮಾಗಿ ಬರ್ತಿದ್ರು ಅವಾಗವಾಗ. ಇವಾಗ ಇಲ್ಲಿದ್ದೀವಿ, ಮತ್ತೆ ತೊಗೊಂಡೋಗಿ ಮಾಡಿಸೋದಕ್ಕೂ ಕೂಡ ಆಗೋಲ್ಲ. ನಾವೇನಾದರೂ ಒಂದು ವ್ಯವಸ್ಥೆ ಮಾಡಬೇಕು. ಇನ್ನು ನಮ್ಮ ಮನೆಯವರೆಲ್ಲ ಮಟನೆಲ್ಲ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಒಂದು 4 ಸತಿನ ನೀರು ಹಾಕ್ಬಿಟ್ಟು ಚೆನ್ನಾಗಿ ತೊಳಿತಾಯಿದ್ರು. ತೊಳೆದ್ಬಿಟ್ಟು ಜೋಡಿಸ್ಕೊತಾ ಇದ್ರು. ನಾನು ಬಂದುಬಿಟ್ಟು ನಮ್ಮ ಮಸಾಲೆಗೆಲ್ಲ ಜೋಡಿಸ್ಕೊಂಡು ಇನ್ನು ರುಬ್ಕೊಂಡು ಬಂದ ತಕ್ಷಣ ಒಲೆ ಮೇಲೆ ಇಟ್ಟಿದ್ದೀವಿ. ಮಟನ್ ಬೇಗ ಬೇಯಲ್ಲಲ್ವ, ಸುಮ್ಮನೆ ಗ್ಯಾಸ್ ಯಾಕೆ ಅಂತ ಹೇಳ್ಬಿಟ್ಟು ಇನ್ನು ಸೌದೆಲ್ಲ ತೊಗೊಬಂದು ಇನ್ನು ಇದ್ರ ಮೇಲೆ ಇಟ್ಟಿದ್ದೀವಿ. ಮತ್ತು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಹಸ್ರುಗಾಯಿ ಮತ್ತು ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು, ಮಟನ್ ಇರುತ್ತಲ್ವ ಮಟನ್ನೆಲ್ಲ ತೊಳೆದಿರೋದು ನೀಟಾಗೆ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಅರಿಶಿನ ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫುಲ್ಲು ನೀರೆಲ್ಲ ಬಿಡೋವರೆಗೂ ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ರುಬ್ಬಿಟ್ಕೊಂಡಿರೋ ಮಸಾಲೆ ಎಲ್ಲ ಹಾಕಿ ಮಾಡಬೇಕು. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ಇನ್ನು ನಾನಂತೂ ಅಪರೂಪನೇ ಮಟನ್ನು ಅದೆಲ್ಲ ತಿನ್ನೋದು. ಇನ್ನು ನಮ್ಮ ಗುಂಡಂತೂ ಅಸಲು ಬಿಟ್ಬಿಟ್ಟಿದ್ದಾನೆ. ಅವನು ಮಟನ್ನು ತಿನ್ನಲ್ಲ, ಚಿಕನ್ನು ತಿನ್ನಲ್ಲ, ಏನೂ ತಿನ್ನಲ್ಲ. ಯಾವಾಗನ್ನ ಒಂದು ಟೈಮ್ ಸ್ವಲ್ಪ ಕಬಾಬ್ ಥರ ಆದರೆ ತಿಂತಾನೆ ಅಷ್ಟೇ. ಇನ್ನು ಪವಿತ್ರರು ಬಂದುಬಿಟ್ಟು ಇವತ್ತು ಕಬಾಬು ಬಿರಿಯಾನಿ ಮಾಡಿದ್ಲು ಅಲ್ಲಿ ಊರೊಳಗೆ. ಇನ್ನು ಫೋನ್ ಮಾಡಿದ್ಲು ಬರ್ತೀನಕ್ಕ ಅಂತ ಹೇಳ್ಬಿಟ್ಟು. ಇನ್ನು ಇದೆಲ್ಲ ಬಿಟ್ಟು ಇನ್ನು ಎಲ್ಲಿ ಹೋಗೋಣ ಅಂತ ಹೇಳಿ, ಇಲ್ಲಮ್ಮ ಬರೋದಕ್ಕಾಗೋದಿಲ್ಲ ಅಂತಂದೆ. ಪಾಪ ನಾನು ಬರಲ್ಲ ಅಂತ ಅಂದಿದ್ದಕ್ಕೆ ಇನ್ನು ಒಂದು ಸ್ವಲ್ಪ ಕಬಾಬು ಮತ್ತೊಂದು ಸ್ವಲ್ಪ ಬಿರಿಯಾನಿ ಕೂಡ ನನಗೆ ಪಾರ್ಸಲ್ ಬಾಕ್ಸಲ್ಲಿ ಹಾಕಿ ಕಳಿಸಿತ್ತು. ಇನ್ನು ನಮ್ಮ ಮಂಜಣ್ಣ ಬಂದುಬಿಟ್ಟು ಇನ್ನು ಕೊಟ್ಟೋಗಿದ್ರು. ಇನ್ನು ನಾನು ಅವಾಗ ತಾನೇ ಊಟ ಮಾಡಿದ್ದೆ ಬೆಳಿಗ್ಗೆ. ಅದಕ್ಕೆ ನೋಡೋಣ ಮಧ್ಯಾಹ್ನ ತಿನ್ನೋಣ, ಇಲ್ಲ ಸಾಯಂಕಾಲ ಗುಂಡಾಗಿನ ತಿಂತಾನೆ ಅಂತ ಹೇಳ್ಬಿಟ್ಟು ಹಂಗೆ ಇಟ್ಬಿಟ್ಟು ಇನ್ನು ನಾನು ಕೆಲಸಗಳನ್ನ ಮಾಡ್ಕೊತಾ ಇದ್ದೀನಿ. ಹೆಂಗೋ ಒಬ್ಬೊಬ್ರು ಇದ್ರಂತೂ ಸಿಂಪಲಾಗಿ ಮಾಡ್ಕೊಂಡು ನಡಿ ಅಂತೀವಿ. ಫ್ಯಾಮಿಲಿ ಅಂತ ಬಂದಾಗ ತುಂಬ ಜನ ಇದ್ದಾಗಂತೂ ಸಖತ್ತು ಅಡುಗೆ ಮಾಡಬೇಕು. ಮತ್ತು ಮಟನ್ನು ಚಿಕನ್ ವಿಷಯ ಬಂದ್ರಂತೂ ಸಖತ್ತು ಹಿಂಸೆ ಆಗಿಬಿಡುತ್ತೆ. ಫುಲ್ಲು ಬೆಳ್ಳುಳ್ಳಿ ಸುಲ್ಕ, ಈರುಳ್ಳಿ ಕಟ್ ಮಾಡು, ಟೊಮೊಟೊ ಕಟ್ ಮಾಡು, ಮಸಾಲೆ ರುಬ್ಬು ಮಾಡು. ಸುಮ್ಮನೆ ಒಂಥರ ಮುದ್ದೆಗಳು, ಅನ್ನ, ಕೆಲವರು ಚಪಾತಿ ಪೂರಿ ಎಲ್ಲ ಕೂಡ ಮಾಡಿಟ್ಕೊತಾ ಇರ್ತಾರೆ. ಇನ್ನು ನಮ್ಮೂರಲ್ಲಿ ಅಮ್ಮರ ಊರಲ್ಲಂತೂ ಯುಗಾದಿ ಅಂತ ಬಂದರೆ ಒಂದು ವಾರ ಫುಲ್ಲು ಹಬ್ಬನೇ ಇರುತ್ತೆ. ಒಂದು ವಾರ ಅನ್ನೋದಕ್ಕೇನು, ಮತ್ತು ಇದು ರಾಮನವಮಿ ಬರುತ್ತಲ್ಲ ಅಲ್ಲಿವರೆಗೂ ಕೂಡ ನಮ್ಮೂರಲ್ಲಿ ಹಬ್ಬ ಮಾಡ್ತಾರೆ. ತುಂಬ ಚೆನ್ನಾಗಿ ಮಾಡ್ತಾರೆ ಫ್ರೆಂಡ್ಸ್, ನಿಜವಾಗ್ಲೂ ದೇವರೆಲ್ಲ ಹೊರಡುತ್ತೆ, ಎಲ್ಲ ಕೂಡ ಗ್ರ್ಯಾಂಡಾಗಿ ಮಾಡ್ತಾರೆ ಹಬ್ಬ. ಇನ್ನು ನಮ್ಮ ಚಿಕ್ಕಮ್ಮ ಕೂಡ ಫೋನ್ ಮಾಡಿದರು ನಮ್ಮ ಮನೆಯವ್ರಿಗೆ, ಕಳ್ಸಪ್ಪ ಮಂಗಳವಾರ ಹಂಗೆ ದೇವ್ರು ಹೊರಡುತ್ತೆ, ಆಮೇಲೆ ಇದ್ಬಿಟ್ಟು ಬುಧವಾರ ಗುರುವಾರ ಇದ್ಬಿಟ್ಟು ಬರ್ತಾಳೆ ಅಂತ ಕೂಡ ಫೋನ್ ಮಾಡಿದರು. ಇನ್ನು ನಾನೇ ಎಲ್ಲೋ ಹೋಗ್ತೀಯ ಬಿಡು, ಇನ್ನು ಹೋಗೋದಕ್ಕಾಗೋದಿಲ್ಲ ಅಂತ ಹೇಳಿ ಇನ್ನು ಸುಮ್ಮನೆ ಏನೋ ಒಂದು ಹೇಳ್ಬಿಟ್ಟು ಮ್ಯಾನೇಜ್ ಮಾಡಿದೆ. ಇನ್ನು ಮೊನ್ನೆ ತಾನೇ ಬಂದಿದ್ದೀವಿ, ಮತ್ತು ಆಗಲೆಲ್ಲ ಇನ್ನೇನು ಹೋಗೋದು. ತೀರಾ ಯಾವಾಗಾದರೂ ಹೋಗ್ತೀವಲ್ವ, ಹೋಗ್ಬಿಟ್ಟು ಇನ್ನು ಹಣ್ಣುಕಾಯಿ ಮಾಡಿಸ್ಕೊಬರೋಣ. ಯಾವಾಗಿದ್ದರೂ ದರ್ಶನ ಅಂದರೆ ಅಮ್ಮ ಗುಡಿಯಲ್ಲಿದ್ರೂ ದರ್ಶನನೇ, ಇನ್ನು ಹಬ್ಬದಲ್ಲೂ ಕೂಡ ದರ್ಶನನೇ, ಸಿಗುತ್ತೆ ಆಶೀರ್ವಾದ ಅಂತ ಎಲ್ಲೂ ಹೋಗೋದಿಲ್ಲ ಅಂತ ಹೇಳಿ ಇನ್ನು ನಾನು ಏನು ಮಾಡಿದೆ ಅಂತಂದರೆ ಏನೋ ಸ್ವಲ್ಪ ಹೇಳಿ ಇನ್ನು ಮ್ಯಾನೇಜ್ ಮಾಡಿದೆ. ಇನ್ನು ನಮ್ಮ ಮನೆಯವ್ರು ಇರ್ತಾರಂತ ಅಂದ್ಕೊಂಡ್ರೆ ನನಗೆ ಇಟ್ಬಿಟ್ಟು ಆರಾಮಾಗಿ ಅವ್ರ ಪಾಡಿಗೆ ಅವ್ರು ಹೋಗ್ಬಿಟ್ರು ಊರೊಳಗೆ. ಇನ್ನು ಸ್ವಲ್ಪ ತೋರಿಸ್ಕೊಟ್ಟು ಹೋಗಿದ್ದೆ ಅಷ್ಟೇ. ಇನ್ನು ಮಿಕ್ಕಿರೋದೆಲ್ಲ ಮತ್ತೆ ನಾವೇ ಮಾಡ್ಕೋಬೇಕಲ್ಲ. ಹಾಗಾಗಿ ಎಲ್ಲ ಚೆನ್ನಾಗಿ ಫ್ರೈ ಆಗಿ ನೀರೆಲ್ಲ ಬಿಟ್ಕೊಂಡ್ಮೇಲೆ ಇವಾಗ ರುಬ್ಬಿರೋ ಮಸಾಲೆ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಚಿಕನ್ ಆದರೆ ಬೇಗ ಬೇಯುತ್ತೆ, ಹೆಂಗೋ ಬೇಗ ಮಾಡ್ಬೋದು. ಈ ಮಟನ್ ಅಲ್ವಾ ತುಂಬ ಇದು. ಇನ್ನು ಮಧ್ಯಾಹ್ನ ಟೈಮ್ ಬೇರೆ, ನನಗೆ ಎಲ್ಲಿ ಗಾಳಿ ಬೀಸುತ್ತಪ್ಪ ಜೋರಾಗಿ ಅನ್ನೋದು ಭಯ. ಇನ್ನು ಸಡನ್ನಾಗಿ ಗಾಳಿ ಬಂದುಬಿಡ್ತಂದ್ರೆ ಇನ್ನು ಮುಗ್ದೇ ಹೋಯ್ತು.
ಮತ್ತು ತುಂಬ ಹುಷಾರಾಗಿರಬೇಕು. ಯಾಕೆಂದರೆ ಗಿಡ ಮರ ಎಲ್ಲ ಇದಾವಲ್ವ, ಒಂದು ಸ್ವಲ್ಪ ಭಯ ಅನಿಸ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಗಟ್ಟಿ ಸೌದೆ ಎಲ್ಲ ಇಟ್ಬಿಟ್ಟು ನಾವು ಉರಿ ಇಕ್ಬೇಕಾಗುತ್ತೆ. ಏನಾದರೂ ಸ್ವಲ್ಪ ಚಿಕ್ಕವು ಕಡ್ಡಿ ಅಂಥವು ಏನಾದರೂ ಇಟ್ಬಿಟ್ರಂತೂ ಇನ್ನು ಗಾಳಿ ಬಂದರೆ ಇನ್ನು ತೂರ್ಕೊಂಡು ಹೋಗ್ಬಿಡ್ತವೆ. ಇನ್ನು ಮಧ್ಯಾಹ್ನ ಕೂಡ ಆಗಿತ್ತು, ಸಿಕ್ಕಾಪಟ್ಟೆ ಸೆಕೆ ಆಗೋದು. ಇನ್ನು ನನಗಂತೂ ಜಾಸ್ತಿ ಡ್ರೆಸ್ಸಲ್ಲಿರೋದಕ್ಕಂತೂ ಆಗೋದಿಲ್ಲ, ನನಗೆ ಕಂಫರ್ಟಬಲ್ ಅಂತೂ ಕೂಡ ಅನಿಸೋದಿಲ್ಲ. ನನಗೆ ಏನೋ ಹಬ್ಬ ಅಂತೇಳ್ಬಿಟ್ಟು ಇನ್ನು ಹಾಕ್ಕೊಂಡಿದ್ದೆ. ಫಸ್ಟ್ ಹೋಗ್ಬಿಟ್ಟು ಅದನ್ನ ಚೇಂಜ್ ಮಾಡಿಬಿಟ್ಟು ಇನ್ನು ನೈಟಿ ಹಾಕ್ಕೊಂಬಂದೆ, ಸ್ವಲ್ಪ ಮೈಸ್ನಾನ ಮಾಡ್ಕೊಂಬಿಟ್ಟು. ಅಷ್ಟು ಸೆಕೆ ಅನ್ನಿಸ್ತಾ ಇರುತ್ತೆ, ಬಿಸಿಲು ಕೂಡ. ಇನ್ನು ಸಾಂಬಾರು ಕೂಡ ಸ್ವಲ್ಪ ಕುದಿಲಿ ಅಂತ ಹೇಳಿಬಿಟ್ಟು ಪ್ಲೇಟ್ ಮುಚ್ಚಿಬಿಟ್ಟು ಸ್ವಲ್ಪ ಸೌದೆ ಎಲ್ಲ ಇಟ್ಬಿಟ್ಟು ಇನ್ನು ಸೈಡಿಗೆ ಬಂದುಬಿಟ್ಟೆ ನಾನು. ಬೆಳಗ್ಗೆ ನಮ್ಮ ಮನೆಯವರು ಹಸ್ರುಗಾಯಿ ಕಿತ್ಕೊಬಂದಿದ್ರು. ಇಲ್ಲೇ ನಮ್ಮ ಪಕ್ಕದ ಹೊಲದಲ್ಲೇ ಇದೆ, ಗಿಡ ಹಾಕಿದ್ದಾರೆ. ಮೊನ್ನೆ ನಾವು ಅಂಕಲನ್ನೇ ಕೇಳಿದ್ವಿ. ಮುಗುಲ್ಗಾಯಿ ಇವು ತುಂಬ ಖಾರ ಇರುತ್ತೆ, ಇವರೆಲ್ಲ ಸಖತ್ತು ಖಾರ ತಿಂತಾರಲ್ವ, ಇವನ್ನೇ ಜಾಸ್ತಿ ಹಾಕೋದು. ಅದಕ್ಕೆ ನಾನು ಮಾರ್ಕೆಟಿಂದ ತಂದಿರೋ ಅಸಲು ಖಾರನೇ ಇರಲಿಲ್ಲ. ಖಾರನೇ ಹಾಕಲ್ಲ ಅಂತ ಹೇಳ್ತಾಯಿದ್ರು ನಮ್ಮ ಮನೆಯವರು. ಅದಕ್ಕೆ ಸರಿಯಾಗಿ ಮಾಡ್ತೀನಿ ಇರು ನನಗಂತ ಹೇಳ್ಬಿಟ್ಟು ಫಸ್ಟಿಗೆ ಹಸ್ರುಗಾಯಿ ಕಿತ್ಕೊಂಬ ಅಂತ ಹೇಳ್ಬಿಟ್ಟು ಇನ್ನು ಹೋಗಿದ್ರು. ಕಿತ್ಕೊಬಂದುಬಿಟ್ಟಿದ್ರಲ್ವ, ಅದಕ್ಕೆಲ್ಲ ಫ್ರಿಜ್ಜಲ್ಲಿ ಎತ್ತಿಕ್ಕೋಣ ಸ್ವಲ್ಪ ಅಂತ ಹೇಳಿ ನಾನು ಬಾಕ್ಸ್ಗೆಲ್ಲ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಇನ್ನು ಎಲ್ಲ ಇಟ್ಟು ಜೋಡಿಸಿ ಬಂದೆ. ಮತ್ತು ಇದು ಬಂದ್ಬಿಟ್ಟು ಮತ್ತು ಸಾಯಂಕಾಲ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇನ್ನು ನಮ್ಮ ಗುಂಡಂತೂ ಬೆಳಗ್ಗೆ ಹೋದನು ಮತ್ತೆ ಇನ್ನು ಬಂದೇ ಇರಲಿಲ್ಲ. ಇನ್ನು ಒಬ್ಬಳೇ ಇದ್ದೆ. ಇನ್ನು ನಮ್ಮ ಮನೆಯವರು ಬರ್ತಿದ್ದರು, ಹೋಗ್ತಾಯಿದ್ರು. ಇನ್ನು ಸರಿ ಬಿಡು ಅಂತೇಳ್ಬಿಟ್ಟು ಇನ್ನು ಬೆಳಗ್ಗೆನೇ ಅನ್ನ ಮುದ್ದೆ ಮಾಡಿದ್ನಲ್ವ, ಇನ್ನು ಮುದ್ದೆ ಖಾಲಿ ಆಗಿತ್ತು. ಒಂದು ಸ್ವಲ್ಪ ಅನ್ನ ಇತ್ತು. ನಾನು ಅಷ್ಟು ಚಿಕ್ಕ ಪಾತ್ರೆಯಲ್ಲಿ ಅನ್ನ ಮಾಡಿದ್ರು ಕೂಡ ಅನ್ನ ಸ್ವಲ್ಪ ಇತ್ತು. ಮತ್ತು ಬಿಸಿದು ಏನಕ್ಕೆ ಮಾಡಬೇಕು, ಅದೇ ಇರಲಿ ಅಂತ ಹೇಳ್ಬಿಟ್ಟು ಅದ್ರ ಜೊತೆಗೆ ಸ್ವಲ್ಪ ಚಪಾತಿ ಹಾಕೋಣ ಅಂತ ಹೇಳಿ ಇನ್ನು ಹಿಟ್ಟೆಲ್ಲ ಜರಡಿ ಹಿಡಿತಾ ಇದ್ದೀನಿ. ಮೊನ್ನೆ ನಾವು ರೇಷನ್ಗೆ ಹೋಗಿದ್ವಲ್ವ, ಇದು 5 kgದೇ ತೊಗೊಂಬಂದುಬಿಟ್ಟಿದೆ. ಮತ್ತು ಆಗಲೆಲ್ಲ ಅರ್ಧ kg, 1 kg ತರಿಸೋದಕ್ಕಿಂತ 5 kg ಪಾಕೆಟ್ ತೊಗೊಂಬಂದುಬಿಟ್ರೆ ನಮಗೆ ಸ್ವಲ್ಪ ಸೇವಿಂಗ್ ಆಗುತ್ತೆ. ಅರ್ಧ kg ಅಂತಂದರೆ ಇವಾಗ ಎಷ್ಟಿರ್ಬೋದು, 26-27 ರೂಪಾಯಿ ಅನಿಸುತ್ತೆ ಅರ್ಧ kg. ಸುಮ್ಮನೆ ಆಗಲೆಲ್ಲ ಇನ್ನೇನು ಅಷ್ಟಿಷ್ಟೊಂದು ಇದು ಮಾಡೋದಂತ ಹೇಳ್ಬಿಟ್ಟು ನಾನೇನು ಮಾಡಿದೆ, 5 kg ತೊಗೊಂಡೆ. ಅದರಲ್ಲಿ ಸ್ವಲ್ಪ ಜರಡಿ ಹಿಡಿದ್ಬಿಟ್ಟು ಕಲಸೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಂಡು, ಇನ್ನು ಪಾತ್ರೆ ಕೂಡ ತುಂಬ ಪಾತ್ರೆ ಇತ್ತು. ಇನ್ನು ಬೆಳಗಿನವೆಲ್ಲ ಕೂಡ ಹಂಗೆ ಇಟ್ಟಿದ್ದೆ. ಒಂದು ಸತಿ ಸಾಯಂಕಾಲ ತೊಳೆದಿಟ್ಬಿಡೋಣ, ಆಗಲೆಲ್ಲ ಇನ್ನೇನು ತೊಳೆಯೋದು ಅಂತ ಹೇಳ್ಬಿಟ್ಟು ಬೆಳಗ್ಗೆ ಅಷ್ಟು ಪಾತ್ರೆ ತೊಳೆದಿದ್ದೆ. ಮತ್ತು ಇವಾಗ ಸಾಯಂಕಾಲ ಕೂಡ ಇಷ್ಟು ಪಾತ್ರೆ ಆದವು. ಅವನ್ನೆಲ್ಲ ತೊಳೆದ್ಬಿಟ್ಟು ಇನ್ನು ಒಳಗಡೆ ತೊಗೊಂಬಂದೆ. ಇನ್ನು ಹಿಟ್ಟೆಲ್ಲ ನೀಟಾಗಿ ಕಲಸಿಟ್ಟಿದ್ದೆ, ಸ್ವಲ್ಪ ಚೆನ್ನಾಗಿ ನೆನ್ಕೊಳ್ಳಿ ಅಂತ ಹೇಳಿ. ಹಿಟ್ಟು ಎಷ್ಟು ಚೆನ್ನಾಗಿ ನೆನೆಯುತ್ತೆ ಅಷ್ಟೇ ಚೆನ್ನಾಗಿ ಚಪಾತಿ ಬರುತ್ತೆ, ಸಾಫ್ಟಾಗಿರುತ್ತೆ. ಹಾಗಾಗಿ ನಾನು ಮುಂಚೆನೇ ಚಪಾತಿ ಮಾಡ್ತೀನಿ ಅನ್ನುವಾಗಲೇ ಒಂದು ಅರ್ಧ ಗಂಟೆ 1 ಗಂಟೆ ಮುಂಚೆನೇ ನಾನು ಹಿಟ್ಟೆಲ್ಲ ಕಲಸಿಟ್ಬಿಡ್ತೀನಿ. ಸ್ವಲ್ಪ ಗಟ್ಟಿಯಾಗಿ ಕಲಸಿಟ್ರೆ ಇನ್ನು ನಾವು ಚಪಾತಿ ಒಸೆಯೋಷ್ಟೊತ್ತಿಗೆ ಚೆನ್ನಾಗಿ ಮೆತ್ತಗಿರುತ್ತೆ. ಹಂಗಾಗಿ ನಾನು ಮುಂಚೆನೇ ಎಲ್ಲ ನೆನೆಸಿಟ್ಟಿದ್ದೆ. ಇನ್ನು ಅನ್ನ ಕೂಡ ಇತ್ತಲ್ಲ, ಇನ್ನು ಸಾಂಬಾರು ಕೂಡ ಒಂದು ಪಾತ್ರಕ್ಕೆ ತೆಗ್ದಿಟ್ಬಿಟ್ಟು ಮತ್ತೆ ಸ್ವಲ್ಪ ಚೆನ್ನಾಗಿ ಕುದಿಸೋಣ ಅಂತ ಹೇಳಿ ನಾನು ಸ್ಟವ್ ಮೇಲೆ ಕೂಡ ಇಟ್ಟಿದ್ದೆ. ಇನ್ನು ಅದೆಲ್ಲ ಕೆಲಸ ಆಗೋಷ್ಟೊತ್ತಿಗೆ ಇದೆಲ್ಲ ಸ್ವಲ್ಪ ಪಾತ್ರೆ ಎಲ್ಲ ಜೋಡಿಸ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಟೀ ಮಾಡ್ಕೊಳ್ಳೋಣ ಅಂತ ಹೇಳಿ ಟೀ ಕೂಡ ಇಟ್ಟಿದ್ದೀನಿ. ಇನ್ನು ಬೆಳಗ್ಗೆಯಿಂದ ಒಬ್ಬೊಬ್ಬಳೇ ಇರ್ತೀನ, ಒಂಥರ ಏನೇನೋ ಯೋಚನೆ ಬಂದುಬಿಟ್ಟು ಸುಮ್ಮನೆ ಒಂಥರ ಏನೋ ಇಲ್ದಿರೋ ಯೋಚನೆ ಎಲ್ಲ ತಲೆಗೆ ಬಂದುಬಿಡ್ತವೆ. ಸ್ಟ್ರಾಂಗಾಗಿ ಒಂದು ಲೋಟ ಟೀ ಆಗಲಿ ಕಾಫಿ ಆಗಲಿ ಕುಡಿದ್ಬಿಟ್ರೆ ಒಂಥರ ರಿಲ್ಯಾಕ್ಸ್ ಆದಂಗೆ ಆಗುತ್ತೆ ಅಂತ ಹೇಳಿ ನಾನು ಇಟ್ಟಿದ್ದೀನಿ. ಎಷ್ಟೇ ಪಾತ್ರೆ ತೊಳೆದು ಎಷ್ಟೇ ಜೋಡಿಸಿದ್ರು ಕೂಡ ಮತ್ತೆ ತೊಗೊಂಡು ಯೂಸ್ ಮಾಡ್ತಾನೆ ಇರ್ತೀವಿ. ಹಾಗಾಗಿ ಇನ್ನು ಕೆಲ್ಸಕ್ಕೆ ಹೋಗಿ ಬಂದಾಗಂತೂ ಹೆಂಗೆ ಮಾಡ್ಕೋಬೇಕು ಕೆಲಸ ಅನ್ನೋದೇ ಒಂಥರ ಇವಾಗಲೇ ಯೋಚನೆ ಆಗ್ತಾಯಿದೆ ನನಗಂತೂ. ನೋಡಬೇಕು ಹೆಂಗಾಗುತ್ತೆ. ಇನ್ನು ನಮ್ಮ ಮನೆಯವ್ರು ಕೂಡ ಒಂದೊಂದು ಸತಿ ಹೋಗು ಅಂತಾರೆ, ಒಂದು ಸತಿ ಬೇಡ ಅಂತಾರೆ. ಕನ್ಫರ್ಮಾಗಿ ಇನ್ನು ಸೋಮವಾರದಿಂದ ಹೋಗೋಣ ಅಂತೇಳ್ಬಿಟ್ಟು ಇನ್ನು ಫಿಕ್ಸ್ ಆಗಿದ್ದೀನಿ. ದೇವ್ರ ದಯೆ, ಗೊತ್ತಿಲ್ಲ ಹೆಂಗಾಗುತ್ತೆ ಏನೋ. ಇನ್ನು ಕೆಲಸದ ವಿಚಾರಕ್ಕೆ ಬಂದರೆ, ಇನ್ನು ಬೆಳಗ್ಗೆ ಎಷ್ಟು ಕೆಲಸ ಇರುತ್ತೆ ಮತ್ತು ಸಂಜೆ ಕೂಡ ಅದೇ ಕೆಲಸನೇ ಇರುತ್ತೆ. ನಾವು ಬೆಳಗ್ಗೆ ಎದ್ಬಿಟ್ಟು ಎಷ್ಟು ಕೆಲಸ ಮಾಡ್ತೀವಿ ಮತ್ತು ಸಾಯಂಕಾಲ ಸೇಮ್ ಟು ಸೇಮ್ ಅದೇ ಕೆಲಸನೇ. ಮತ್ತು ಸಂಜೆ ಆಗ್ತಿದ್ದಂಗೆ ಕಸ ಗುಡಿಸ್ಬೇಕು, ನೀರು ಹಾಕಬೇಕು, ಮತ್ತು ಬೆಳಗ್ಗೆ ಇರೋ ಪಾತ್ರೆ ಎಲ್ಲ ತೊಳಿಬೇಕು, ಮತ್ತು ಅಡುಗೆ ಮಾಡಬೇಕು, ಮತ್ತು ರಿಪೀಟ್ ಅದೇ ಆಗ್ತಾನೇ ಇರುತ್ತೆ. ಇನ್ನು ಸ್ವಲ್ಪ ಹೊತ್ತೇನೋ ಮಧ್ಯಾಹ್ನ ಟೈಮ್ ಮಾತ್ರ ಸ್ವಲ್ಪ ಒಂದು 10 ನಿಮಿಷ ಇಲ್ಲ ಹೋಗ್ಲಿ ಒಂದು 1/2 hour ಆದರೂ ಹೆಂಗೋ ಸ್ವಲ್ಪ ಫ್ರೀ ಇರ್ತೀವಿ ಅಷ್ಟೇ. ಅದು ಏನು ಕೆಲಸ ಇಲ್ಲಾಂದರೆ ಮಾತ್ರ ಫ್ರೀ. ಅದೇ ಟೈಮಲ್ಲಿ ಬಟ್ಟೆ ಕೂಡ ಸ್ವಲ್ಪ ಒಕ್ಕೋಬೋದು ಅಂತೇಳ್ಬಿಟ್ಟು ಕೂಡ ನಾನು ಸ್ವಲ್ಪ ನೆನೆಸಿದ್ದೆ, ಗುಂಡಿನ ಬಟ್ಟೆ ನನ್ನ ಬಟ್ಟೆ. ಆದರೂ ಕೂಡ ನನಗೆ ಒಗೆಯೋದಕ್ಕೆ ಟೈಮ್ ಸಿಗಲಿಲ್ಲ. ಇನ್ನು ನಾವು ನನಗೆ ಟಬ್ಬಲ್ಲಿ ಹಾಕ್ಬಿಟ್ಟು ಇನ್ನು ಸೈಡ್ಗೆ ಎತ್ತಿಟ್ಬಿಟ್ಟೆ. ಇನ್ನು ಎತ್ತಿಟ್ಬಿಟ್ಟು ಫಸ್ಟ್ ಪಾತ್ರೆ ಕೆಲಸ ಎಲ್ಲ ಮುಗಿಸೋಣ ಅಂತೇಳ್ಬಿಟ್ಟು ಇನ್ನು ಪಾತ್ರೆ ಎಲ್ಲ
ತೊಳ್ಕೊಬಂದು ನೀಟಾಗಿ ಎಲ್ಲ ಕೂಡ ಸ್ಟಾರ್ಟಾಗಿ ಜೋಡಿಸಿದೆ. ಒಂದು ಕಡೆ ಟೀ ಕೂಡ ಆಗ್ತಾಯಿತ್ತು. ಇನ್ನು ಟೀ ಸ್ವಲ್ಪ ಆಗೋಷ್ಟೊತ್ತಿಗೆ ನನ್ನ ಪಾತ್ರೆ ಎಲ್ಲ ಜೋಡಿಸ್ಕೋಬೋದಲ್ಲ. ಸುಮ್ಮನೆ ಟೀ ಆಯ್ತಂತ ಮುಂದೆ ಸ್ಟವ್ ಮುಂದೆ ನಿಂತ್ಕೊಂಡು ಟೈಮ್ ವೇಸ್ಟ್ ಮಾಡೋಕ್ಕಿಂತ ಒಂದು ಕಡೆ ಟೀ ಪಾಡಿಗೆ ಟೀ ಆಗ್ತಾ ಇರುತ್ತೆ. ಇನ್ನು ನಮ್ಮ ಪಾಡಿಗೆ ನಾವು ಬೇರೆ ಕೆಲಸ ಮಾಡ್ಕೋಬೋದು. ಅಲ್ಲಿ ಕೂಡ ಟೈಮ್ ಸೇವ್ ಆಗುತ್ತೆ, ಮತ್ತು ನೆಕ್ಸ್ಟ್ ಕೆಲಸ ಮಾಡೋದಕ್ಕೂ ಕೂಡ ಟೈಮ್ ಸಿಗುತ್ತೆ. ಆ ಥರ ಸ್ವಲ್ಪ ಐಡಿಯಾ ಓಡಿಸಿದ್ರಂತೂ ಕೆಲಸಗಳೆಲ್ಲ ಪಟ ಮಾಡ್ಕೋಬೋದು. ನಮಗೂ ಕೂಡ ಏನು ಅನಿಸೋದಿಲ್ಲ, ಅಯ್ಯೋ ಅಷ್ಟು ಕೆಲಸ ಇಷ್ಟು ಕೆಲಸ ಅಂತೇಳ್ಬಿಟ್ಟು. ನಮಗೆ ಏನೋ ಒಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಷ್ಟು ಕೂಡ ನಮಗೆ ಆರಾಮ್ಸೆ ಸಿಗುತ್ತೆ. ಇಲ್ಲ ಒಂದೊಂದು ಕೆಲಸನೇ ಒಂದೊಂದು ಸತಿ ಮಾಡ್ಕೊಂಡಿದ್ರಂತೂ ತುಂಬ ಟೈಮ್ ತೊಗೊಳುತ್ತೆ, ಮತ್ತು ಎಷ್ಟು ಬೆಳಗ್ಗೆಯಿಂದ ಮಾಡಿದ್ರೂ ಕೂಡ ಕೆಲಸಗಳೇ ಆಗೋದಿಲ್ಲ ಅನ್ನೋಷ್ಟು ಕೂಡ ಅನಿಸೋದಿಲ್ಲ. ಹಾಗಾಗಿ ಇನ್ನು ಇವಾಗಂತೂ ಸಖತ್ತು ಬೇಸಿಗೆ, ಬಿಸಿಲು ಅಂದರೆ ಸಿಕ್ಕಾಪಟ್ಟೆ ಬಿಸಿಲು. ಆದರೂ ಕೂಡ ಒಂದೊಂದು ಸತಿ ಟೀ ಕುಡಿಲೇಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಇಂಥ ಟೈಮಲ್ಲಿ ಶರಬತ್ತು ಕುಡಿಬೇಕು. ನಿಂಬೆಹಣ್ಣಿನ ಜ್ಯೂಸು ತುಂಬ ಚೆನ್ನಾಗಿರುತ್ತೆ ಅನಿಸುತ್ತೆ. ಒಂದೊಂದು ಸತಿ ಇನ್ನು ಫ್ರಿಜ್ ಇದೆ, ಎಲ್ಲ ಇದೆ, ಯಾಕೆ ನಾನು ಮಾಡಲ್ಲ ಅಂತ ನಾನು ಕ್ವಶನ್ ಹಾಕ್ಕೊತಾ ಇರ್ತೀನಿ. ಒಂದು ಬಾಟ್ಲಿ ನೀರು ತೊಗೊಂಡೋಗಿ ಇನ್ನು ಫ್ರಿಜ್ಜಲ್ಲಿಟ್ಟರೆ ಆರಾಮಾಗಿ ಕೂಲಾಗಿರುತ್ತೆ. ನಿಂಬೆಹಣ್ಣು ಕೂಡ ಏನು ದುಡ್ಡು ಕೊಟ್ಟು ಕೊಂಡ್ಕೊಬರೋ ಹಾಗಿಲ್ಲ. ಇನ್ನು ಗಿಡದಲ್ಲಿ ಕೂಡ ಬಿಡ್ತಾ ಇರ್ತವೆ ಅಲ್ಲೊಂದು ಆರಾಮಾಗಿ ಕಿತ್ಕೊಂಡು, ಹೆಂಗೋ ಮನೇಲಿ ಸಕ್ಕರೆ ಇದೆ, ಆರಾಮಾಗಿ ಜ್ಯೂಸ್ ಮಾಡ್ಕೊಂಡು ಕುಡಿಬೋದಲ್ಲ ಅಂತ ಅನ್ನಿಸ್ತಾ ಇರುತ್ತೆ. ಇನ್ನು ಒಬ್ಬಳೇ ಇರ್ತೀನ, ಬಿಡತ್ತೆ ಒಬ್ಳಿಗೆ ಏನು ಮಾಡ್ಕೊಳೋಣ, ಇನ್ನು ನಮ್ಮ ಮನೆಯವರು ಇಲ್ಲ, ಗುಂಡ ಇಲ್ಲ, ಇನ್ನು ಯಾರೂ ಇಲ್ಲ, ಸುಮ್ಮನೆ ನನಗೊಬ್ಳಿಗೆ ಇನ್ನೇನು ಅಂತ ಹೇಳ್ಬಿಟ್ಟು ಇನ್ನು ಸುಮ್ಮನೆ ಆಗಿಬಿಡ್ತೀನಿ. ಅಟ್ಲೀಸ್ಟ್ ಮಾಡಿ ಇಟ್ಟರು ಕೂಡ ಕುಡಿತೀರ ಅಂದರೂ ಕೂಡ ಇಷ್ಟ ಇದ್ದರೆ ಕುಡಿತೀವಿ ಅಂದರೆ, ಇಲ್ಲಾಂದ್ರೆ ಮತ್ತೆ ನಾನೇ ಕುಡಿಬೇಕಾಗುತ್ತೆ. ಸುಮ್ಮನೆ ಸಕ್ಕರೆನೂ ವೇಸ್ಟು, ಎಲ್ಲ ವೇಸ್ಟ್ ಅಂತೇಳ್ಬಿಟ್ಟು ಇನ್ನು ತಲೆ ಕೆಡ್ಸ್ಕೊಳೋದಕ್ಕೆ ಹೋಗೋದಿಲ್ಲ. ಇನ್ನು ಕೇಳ್ತೀನಿ, ಏನಾದರೂ ಬೇಕಂದರೆ ಮಾಡಿಕೊಡ್ತೀನಿ, ಇಲ್ಲ ಬೇಡ ಅಂತಂದರೆ ಇನ್ನು ಸುಮ್ಮನೆ ಆಗ್ಬಿಡ್ತೀನಿ ಅಷ್ಟೇ. ಇವಾಗ ನಾನು ಸ್ಟ್ರಾಂಗಾಗಿ ಒಂದು ಲೋಟ ಟೀ ಮಾಡ್ಕೊಂಡು ಕುಡಿದ್ಬಿಟ್ಟು ಇನ್ನು ಚಪಾತಿ ಎಲ್ಲ ಒಸಿತಾ ಇದ್ದೀನಿ. ಇದು ಬಂದುಬಿಟ್ಟು ಅಲ್ಲಿಗೆ ತುಂಬ ಸಾಫ್ಟಾಗಿದೆ, ಅಸಲು ತಿರುಗೋದೇ ಇಲ್ಲ ಚಪಾತಿ ಅಂತೂ, ಅಷ್ಟು ನುಣ್ಣಗಿದೆ ಇದು. ನಾನೇನು ಮಾಡ್ತೀನಿ ಅಂದರೆ ಸ್ವಲ್ಪ ಫಸ್ಟ್ ಅಕ್ಕಿ ಹಿಟ್ಟು ಹಾಕ್ಕೊಂಬಿಟ್ಟು ಕೆಳಗಡೆ ಚಪಾತಿ ಉಜ್ತಾ ಇರ್ತೀನಿ. ಮತ್ತು ಗೋಧಿ ಹಿಟ್ಟು ಹಾಕ್ಕೊಂಡ್ರಂತೂ ಹಿಂಗೆ ತಿರುಗಿಸೋದಕ್ಕೆ ಬರೋದಿಲ್ಲ, ಅದು ನಯಸ್ಸಿರುತ್ತೆ, ಅಲ್ಲಿಗೇನು ನಯಸ್ಸಿದೆ ಅಲ್ವಾ, ತಿರುಗೋದಿಲ್ಲ. ಅಕ್ಕಿ ಹಿಟ್ಟು ಹಾಕ್ಕೊಂಡ್ರಂತೂ ಅಕ್ಕಿ ಹಿಟ್ಟು ಒಂದು ಸ್ವಲ್ಪ ಹಿಂಗೆ ಒರಟಾಗಿರುತ್ತಲ್ವ, ಆರಾಮಾಗಿ ತಿರುಗುತ್ತೆ. ಹಾಗಾಗಿ ಯಾವಾಗನ ಚಪಾತಿ ಮಾಡಲಿ ಅಕ್ಕಿ ಹಿಟ್ಟಂತೂ ಮಿಸ್ ಮಾಡೋದಿಲ್ಲ. ನಾನು ಅಕ್ಕಿ ಹಿಟ್ಟನ್ನೇ ಇದು ಚಪಾತಿ ಕೆಳಗೆ ಹಾಕ್ಕೊಂಡು ಹೊಸೆಯೋದು. ಸದ್ಯ ಊರಿಂದ ಬಂದಾಗ ಒಂದೆರಡು ಸೇರೆ ಏನು ಚಿಕ್ಕಮ್ಮ ಹಾಕ್ಕೊಟ್ಟಿತ್ತು ಹಿಟ್ಟು, ಅದು ಹಂಗೆ ಇದೆ, ಚೆನ್ನಾಗಿದೆ, ಏನು ಹುಳಪಳ ಏನು ಆಡಿಲ್ಲ. ಅದರಲ್ಲಿ ಸ್ವಲ್ಪ ಏನಾದರೂ ವೆರೈಟಿ ಮಾಡ್ಕೋಬೇಕು ತಿಂಡಿ ಎಲ್ಲನೂ. ನೋಡೋಣ, ಇನ್ನು ಸೋಮವಾರದಿಂದ ಏನಾದರೂ ಕೆಲ್ಸಕ್ಕೆ ಹೋದ್ರೆ ಅಂತಿನ ಬಾಕ್ಸ್ ಎಲ್ಲ ತೊಗೊಂಡು ಹೋಗಬೇಕಾಗುತ್ತೆ. ಇನ್ನು ಬೆಳಗ್ಗೆ ಎದ್ದು 8 ಗಂಟೆ ಅಷ್ಟೊತ್ತಿಗೆ ಅಡುಗೆ ಆಗಿರಬೇಕು, ತಿಂಡಿ ಆಗಿರಬೇಕು, ಎಲ್ಲ ಆಗಿರ್ಬೇಕಂತಂದರೆ ಏನಾಗುತ್ತೀನೋ ನನಗೆ ಗೊತ್ತಿಲ್ಲ. ಆದರೂ ಕೂಡ ಏನೋ ಒಂದು ಹಠ ನನಗೆ, ಹೋಗಬೇಕು, ದುಡಿಬೇಕು, ಎಷ್ಟೇ ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ, ಒಂದೆರಡು ದಿನ ಕಷ್ಟಪಡೋಣ, ಸಾಕಿಷ್ಟು ದಿನ ರೆಸ್ಟ್ ತೊಗೊಂಡಿರೋದು ಸಾಕು, ಇಷ್ಟು ದಿನ ಟೈಮ್ ವೇಸ್ಟ್ ಮಾಡಿರೋದು ಸಾಕು, ಇವಾಗಿಂದನಾದರೆ ಲೈಫ್ ಸ್ವಲ್ಪ ಸೀರಿಯಸ್ಸಾಗಿ ತೊಗೊಂಡು ಮುಂದೆ ನಡೆಸೋಣ ಅನ್ನೋಷ್ಟು ನನಗೆ ಮೈಂಡಿಗೆ ಬಂದುಬಿಟ್ಟಿದೆ. ಹಾಗಾಗಿ ಎಲ್ಲ ಕಡೆನೂ ಯೋಚನೆ ಮಾಡಿಬಿಟ್ಟು ಕಣ್ಣು ಮುಚ್ಕೊಂಡು ನುಗ್ಗಿಬಿಡೋಣ ಅಂತ ಕೂಡ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಹಾಗಾಗಿ ಎಲ್ಲದಕ್ಕೂ ಕೂಡ ತಯಾರಾಗಬೇಕು. ನಮಗೇನೂ ಆಗೋದಿಲ್ಲ ನಮ್ಮ ಕೈಲಿ, ಅಂದರೆ ನಾವಲ್ಲೇ ಸ್ಟಾಪ್ ಆಗ್ತೀವಿ, ನಮ್ಮ ಕೈಲಿ ಏನೂ ಕೂಡ ಆಗೋದಿಲ್ಲ. ಒಂದು ಸ್ವಲ್ಪ ನೋಡ್ಕೊಂಬಿಟ್ಟು ಯೋಚನೆ ಮಾಡಿ ಇನ್ನು ಯಾವ ದಾರಿಯಲ್ಲಿ ಹೆಂಗೋದ್ರೆ ಸರಿ ಅಂತ ಅನಿಸುತ್ತೋ ಸ್ವಲ್ಪ ಯೋಚನೆ ಮಾಡಿ ಹೋಗಬೇಕಾಗುತ್ತೆ. ಹಾಗಾಗಿ ಇನ್ನು ಗಾರ್ಮೆಂಟ್ಸ್ ಕೆಲಸ ಅಂದರೆ ಗೊತ್ತಲ್ವಾ, ಎಷ್ಟು ಕೆಲಸ ಇರುತ್ತೆ ಗಾರ್ಮೆಂಟ್ಸಲ್ಲಿ. ಅವ್ರು ಹೇಳಿರೋ ಕೆಲಸ ಎಲ್ಲ ಮಾಡಬೇಕಾಗುತ್ತೆ, ತುಂಬ ಕಷ್ಟ. ಇನ್ನು 8 ಅವರ್ 9 ಅವರ್ ನಿಂತ್ಕೊಂಡೇ ಕೆಲಸ ಮಾಡಬೇಕಾಗುತ್ತೆ, ಕುತ್ಕೊಳ್ಳೋ ಹಾಗಿಲ್ಲ, ಏನೂ ಇಲ್ಲ. ಹೆಂಗೆ ಅಡ್ಜಸ್ಟ್ ಆಗುತ್ತೋ ಏನೋ ಗೊತ್ತಿಲ್ಲ. ದೇವ್ರ ದಯದಿಂದ ಅಲ್ಲಿ ಒಂದು ಕೆಲಸ ಸಿಕ್ಕರೆ ಸಾಕು ನನಗೆ, ಇನ್ನೇನು ಬೇಡ, ಆರಾಮಾಗಿ ಕೆಲಸ ಮಾಡ್ಕೊಂಡು ಮನೆಗೆ ಬರ್ಬೋದು. ಓಕೆ ಫ್ರೆಂಡ್ಸ್, ಈ ಚಿಕ್ಕ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ವ್ಲಾಗ್ ನೋಡ್ತಾಯಿರಿ.